ನಮಃ. ಸಹಸ್ರಾರ ಸನಾತನಂ ಶಾಸ್ತ್ರ ವಿಶಾರದಂ ತದ್ವಲಲಾಟಮಿ ಆದಿಚಾಂಬವಸ್ಯ ಮೂಲ ಪುರುಷಃ ಅಣಿಮ ಮಹಿಮ ಗರಿಮ ಲಗಿಮ ಈಶತ್ಮಮ ಶತ್ಮಂ ಸಿದ್ಧಿದಾರಕದಂತಂ ಸನಾತನ ಶಾಸ್ತ್ರ ವಿಶಾರದಂ ತಂ ನಮಾಮಿ. ಶಾಂತಿ ಶಾಂತಿ ಶಾಂತಿ. ಶುಭವಾದ ಈ ಸುಸಂದರ್ಭದಲ್ಲಿ ಬೆಂಗಳೂರು ನಗರದಲ್ಲಿ ಆಯೋಜಿಸಲಾದ ನಮ್ಮ ನಿಮ್ಮೆಲ್ಲರ ಅಕ್ಕತ್ತಾಯಿಗಳ ಪ್ರತಿಷ್ಠಾನದ ಒಂದು ಪ್ರಮುಖವಾಗಿರ್ತಕ್ಕಂತಹ ಈ ಒಂದು ಸಮಾರಂಭ ಕಾರ್ಯಕ್ರಮ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗಗಳು ಕೊಟ್ಟಿರ್ತಕ್ಕಂತಹ ತ್ರಿವಳಿಗಳ ಸಿದ್ಧಾಂತಗಳನ್ನು ಮಾನವನಾಗಿ ಬದುಕುವಂತಹ ಕಟ್ಟುನಿಟ್ಟಿನ ಅಭಿಪ್ರಾಯಗಳ, ಮನಸ್ಸಿನ ಭಾವನೆಗಳ ಮತ್ತು ಘರ್ಷಣೆಗಳ ವಿವರಗಳನ್ನು ನಾವು ಸಮಾನತ್ವದ ಬಾಗಿದ ತತ್ವದಲ್ಲಿ ಹಂಚಿಕೊಳ್ಳಬೇಕು ಅಂತ ಬಂದಿರತಕ್ಕಂತಹ ಈ ಒಂದು ಕರ್ನಾಟಕದ ಎಲ್ಲ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಒಳಮೀಸಲಾತಿ ಎಂಬತಕ್ಕಂತಹ ಈ ಅಂಕುಶಾರ್ಪಣೆ ಏನಿದೆಯೋ ಇದಕ್ಕೆ ಭಾಜನರಾಗಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂತಹ ಪರಮ ಪೂಜ್ಯರನ್ನು ಶರಣಾರ್ಥಿಗಳನ್ನು ಸಲ್ಲಿಸಿ, ಅದೇ ರೀತಿ ಅವಿಚ್ಛಿನ್ನವಾಗಿ ಕೈಗೆ ಕೈಯನ್ನು ಕೊಟ್ಟು ಬಾಯಿಗೆ ಬಾಯನ್ನು ನೀಡಿ ಪ್ರಭುಚಿನ್ನವಾಗಿ 40 ವರ್ಷಗಳ ಕಾಲ ಸತತವಾಗಿ ಈ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಎಲ್ಲ ಒಳಮೀಸಲಾತಿಗೋಸ್ಕರವಾಗಿ ದುಃಖದಿಂದ ಎಲ್ಲ ಸಮಾನತ್ವಗಳನ್ನು ಭಾಗಿತ್ವದಲ್ಲಿ ಹಂಚಿಕೊಂಡು ಬಂದ ಹೋರಾಟದ ಎಲ್ಲ ಪ್ರಮುಖರು, ವೇದಿಕೆ ಮೇಲಿರತಕ್ಕಂತಹ ಪ್ರಮುಖರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ, ಮುಂಬದಿಯಲ್ಲಿ ಕುಳಿತಿರ್ತಕ್ಕಂತಹ ಎಲ್ಲ ತಾತ ಮಾತೆಯವರೇ ಮತ್ತು ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಹೃದಯ ಹೋರಾಟದ ಚಿಂತಕರೇ, ಯುವ ಪೀಳಿಗೆಗಳ ಎಲ್ಲ ಹೋರಾಟದ ಮುತ್ತುಗಳೇ, ಈಗಾಗಲೇ ಪರಮ ಪೂಜ್ಯರು ಎಲ್ಲ ವಿಚಾರಗಳನ್ನು ಸವಿಸ್ತಾರವಾಗಿ ಮನಮುಟ್ಟುವಂಥದ್ದು ಮತ್ತು ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೂ ಕೂಡ ಮುಟ್ಟುವಂತಹ ವಚನಗಳನ್ನು ಸವಿಸ್ತಾರವಾಗಿ ಅವರ ವಾಗ್ವಿಧಿ ವಿಲಾಸದ ವಾಣಿಗಳಲ್ಲಿ ನುಡಿದಿದ್ದಾರೆ. ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರ್ತಕ್ಕಂತಹ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಏಕೆಂದರೆ ಈ ಒಂದು ಸಮಾಜ ಸಾವಿರಾರು ವರ್ಷಗಳ ಇತಿಹಾಸ ಉಳಿತಕ್ಕಂತಹ ಈ ಸಮಾಜಕ್ಕೆ ಅದರದೇ ಆದಂತಹ ಚೈತನ್ಯ ಸ್ವರೂಪಗಳು, ಪ್ರಪಂಚ ಪುಂಜಗಳು ವಿಸ್ತಾರವಾಗಿರ್ತಕ್ಕಂತಹ ಈ ಸಮಾಜ ಈಗಿನ ಒಂದು ಕಾಲಘಟ್ಟದಲ್ಲಿ 40 ವರ್ಷಗಳ ಕಾಲ ನಾವೆಲ್ಲರೂ ಕೂಡ ಹೋರಾಟ ಚಿನ್ಮಯಗಳು ಮತ್ತು ಹಿರಿಯವರು ಎಲ್ಲರೂ ಕೂಡ ಇಂಥ ಒಂದು ಜಾಗದಲ್ಲಿ ಕುಳಿತುಕೊಂಡು 40 ವರ್ಷಗಳ ಕಾಲ ಸತತವಾಗಿ ಹೋರಾಟ ಮಾಡಿರ್ತಕ್ಕಂತಹ ಪ್ರತಿಫಲದ ಈ ಶಕ್ತಿಯು ಏನು ಅಂತ ನಾವು ಯಕ್ಷಪ್ರಶ್ನೆಯಾಗಿದೆ. ಏತಕ್ಕೋಸ್ಕರವಾಗಿ ನಮಗೆ ಸಿಗಬೇಕಾಗಿರ್ತಕ್ಕಂತಹ ನ್ಯಾಯ ಸಿಗ್ತಾ ಇಲ್ಲ ಎಂಬತಕ್ಕಂತಹ ಆಧಾರವನ್ನು ನಾವು ಯೋಚನೆ ಮಾಡಿ ನೋಡಿದಾಗ ಈಗೇಕಾಯಿತು ಅಂತ ನಾವೆಲ್ಲರೂ ಕೂಡ ಯಕ್ಷಪ್ರಶ್ನೆಗೆ ಒಳಗಾಗಬೇಕಾಗುತ್ತೆ. ನೋಡಿ ಬಂಧುಗಳೇ, ಸರ್ಕಾರವು ನೇಮಿಸಿರ್ತಕ್ಕಂತಹ ಈ ಒಂದು ಆಯೋಗ, ಸದಾಶಿವ ವರದಿ ಇರಬಹುದು, ಮಾಧುಸ್ವಾಮಿಯವರ ವರದಿ ಇರಬಹುದು, ಗೌರವಾನ್ವಿತವಾಗಿರ್ತಕ್ಕಂತಹ ನಾಗಮೋಹನ್ ದಾಸರವರ ವರದಿ ಇರಬಹುದು. ಈ ವರದಿಗಳನ್ನು ಸರ್ಕಾರವು ಕೂಡ ಅದರದೇ ಆದಂತಹ ಸಿದ್ಧಾಂತದ ಚೈತನ್ಯ ಸ್ವರೂಪದಲ್ಲಿ ಬದುಕು. ಏತಕ್ಕೋಸ್ಕರವಾಗಿ ನಾವು ಸರ್ವೋಚ್ಚ ನ್ಯಾಯಾಲಯದ ಮಾತನ್ನು ಕೂಡ, ಅವರು ಕೊಟ್ಟಂತಹ ತೀರ್ಪನ್ನು ಕೂಡ ಈ ಸಮಾಜಕ್ಕೆ ಹೊರಾಂಗಣದ ಊರಣಗಳಲ್ಲಿ ಏನಕ್ಕೆ ಅದನ್ನು ತೀರ್ಪನ್ನು ನೀಡಕ್ಕಾಗಲಿಲ್ಲ ಅನ್ನುವುದೇ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಸ್ವಾಮೀಜಿ ಹೇಳಿದಾಗೆ ಸಿದ್ದರಾಮಯ್ಯನವರು ದೀನದಲಿತರ ಕೂಗಿಗೆ ಬುದ್ಧ, ಬಸವ, ಅಂಬೇಡ್ಕರ್ರವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅವರದೇ ಆದಂತಹ ಛಾಪನ್ನು ಮೂಡಿಸಿ ಬಂದಿರತಕ್ಕಂಥ ಒಬ್ಬ ಅಭಿನವ ವ್ಯಕ್ತಿಯಾಗಿದ್ದರೂ ಕೂಡ ಈ ಸಮಾಜದ ಒಂದು ಒಳಗುಟ್ಟಿನ ತಂತ್ರಾಂಶದ ಮುಖ್ಯಾಂಶಗಳೇನು ಅನ್ನುವುದನ್ನು ನಾವೆಲ್ಲರೂ ಅವಲೋಕನ ಮಾಡಿ ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಬಂಧುಗಳೇ, ಇಂತಹ ಒಂದು ನಿಟ್ಟಿನಲ್ಲಿ ಅವರಿಗೆ ತಿಳಿದ ಮಟ್ಟಿಗೆ ನಾವೆಲ್ಲರೂ ಕೂಡ ಇಲ್ಲಿನವರೆಗೂ ಕೂಡ ಯಾವುದಾದ್ರೂ ಒಂದು ಸಮಾಜದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಲ್ಲಿ ಸಂಯಮ, ಆಧಾರಭರಿತ, ಮೂಲ
ಮೂಲಭೂತ ಸೌಕರ್ಯಗಳ ಶಕ್ತಿಗಳ ಕೂಟ, ಮೂಲಾಧಾರಿತವಾದ ಜಾತಿಯ ಸಮೀಕ್ಷೆಯ ಆಧಾರಭರಿತವಾಗಿರ್ತಕ್ಕಂಥ ಯಾವುದಾದ್ರೂ ಈ ಸಮಾಜ ಇದೆ ಅಂದರೆ ಅದು ಮಾದಿಗ ಸಮಾಜ ಅನ್ನುವುದನ್ನು ನಾವೆಲ್ಲರೂ ತಿಳಿದುಕೊಳ್ಳಬೇಕಾಗುತ್ತೆ. ಏಕೆಂದರೆ 18 ಯುಗಗಳಲ್ಲೂ ಕೂಡ ಇದರದೇ ಆದಂತಹ ಈ ಸಮಾಜಕ್ಕೆ ಆಗಿರ್ತಕ್ಕಂತಹ ನಾವು ಗಂಟೆಗಟ್ಟಲೇಬೇಕಾಗುತ್ತೆ. 18 ಯುಗಗಳಲ್ಲೂ ಕೂಡ ಈ ಸಮಾಜದ ಇತಿಹಾಸಕ್ಕೆ ಪೂರಕವಾಗಿರ್ತಕ್ಕಂತಹ ಶಕ್ತಿ ಸಂದೇಶಗಳು ಪೌರಾಣಿಕದಲ್ಲಿರಬಹುದು, ಸಂಸ್ಕೃತದಲ್ಲಿರಬಹುದು, ಆಧಾರಭರಿತವಾಗಿರ್ತಕ್ಕಂಥದ್ದಿರಬಹುದು. ಇಂತಹ ಒಂದು ಸಮಾಜ, ಇಂತಹ ಒಂದು ಕಾಲಘಟ್ಟದಲ್ಲಿ ನಾವು ಓಡಾಡುವಂತಹ ಸ್ಥಿತಿಗೆ ನಾವೆಲ್ಲರೂ ಬಾಧ್ಯತರಾಗಿದ್ದೀವಿ ಅಂದರೆ ನಮ್ಮ ಮೌನಕ್ಕೆ ಇವರೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಮೌನದ ಆದಿಯನ್ನ ಅವರು ನೋಡ್ತಾ ಇದ್ದಾರೆ ಅಂತ ನೋಡಿ. ಯಾವತ್ತೂ ಕೂಡ ಮಾದಿಗ ಸಮಾಜವು ಎಷ್ಟು ಮೌನವಾಗಿರುತ್ತೋ ಇದೇನಾದರೂ ನಾವೆಲ್ಲರೂ ಕೂಡ ಒಟ್ಟಿಗೂಡಿಕೊಂಡು ಏನಾದರೂ ನಾವೆಲ್ಲರ ಧ್ವನಿಗಳೇನಾದರೂ ಒಂದು ಇಲ್ಲಿಂದ ಏನು ಉದ್ಯಾನವನದಿಂದ ಏನಾದರೂ ವಿಧಾನಸೌಧದ ಕಡೆಗೆ ಏನಾದರೂ ಚಾಪುಗಾಲನ್ನು ಹೆಟ್ಟಿ ಹೋಗಿದ್ದೆ ಆದರೆ ಇದರ ಭವಿಷ್ಯೋತ್ತರಗಳು ಬಹಳ ಕಠಿಣವಾಗುತ್ತೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಮಾಜವು ಕೂಡ ಅದರದೇ ಆದಂತಹ ಚಾಪನ್ನು ಮೂಡಿಸಿಕೊಂಡು ಬಂದಿರತಕ್ಕಂತಹ ಸಂಸ್ಕೃತಿ ಮತ್ತು ಸಂಸ್ಕಾರದ ಕಟ್ಟಿಬದ್ಧ ಸೂತ್ರದಲ್ಲಿ ಮೌನದಿಂದ ಆಚರಣೆ ಮಾಡಿಕೊಂಡು ಹೋಗಿದೆ. ಹಾಗಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ ಈ ವಿಚಾರಗಳನ್ನು ತಾವು ಸಮಪಕ್ವದಲ್ಲಿ ಮೌನ್ಯಾರಿಕೆ ರಾಜನೀತಿಯ ಸಂವಿಧಾನದ ಸಮಾನತ್ವದ ಉತ್ತರಗಳನ್ನು ತಾವೆಲ್ಲರೂ ಕೂಡ ತಿಳಿಸಿ ಈ ಸಮಾಜಕ್ಕೆ ಆಗಿರುವ ಅನ್ಯಾಯ ಅನ್ನುವುದು ಎಲ್ಲರಿಗೂ ಗೊತ್ತಿದೆ. ನೋಡಿ, 1959ರಿಂದ 1884ರವರೆಗೂ ಈ ಸಮಾಜದಲ್ಲಿ ಎಷ್ಟು ಶಾಸಕರಿದ್ರು ಹಿಂದೆ ಅಂತ ನಾವೆಲ್ಲ ಗಮನಿಸಬೇಕಾಗುತ್ತೆ. ಈಗ ಎಷ್ಟು ಜನ ಶಾಸಕರಿದ್ದೀವಿ ಎನ್ನುವುದನ್ನು ಕೂಡ ಗಮನಿಸಬೇಕಾಗುತ್ತೆ. ಹಾಗಾಗಿ ಪೂರ್ವದಿಂದಲೂ ಈ ಸಮಾಜಕ್ಕೆ ಅದರದೇ ಆದಂತಹ ರಾಜಕೀಯ ಶಕ್ತಿಗಳು, ಒಡನಾಟದ ಶಕ್ತಿಗಳು, ಹೋರಾಟದ ಕೇಂದ್ರ ಬಿಂದುಗಳು ಆಗಿರ್ತಕ್ಕಂತಹ ಏನಾದರೂ ಒಂದು ಹೋರಾಟದ ಶಕ್ತಿಯನ್ನು ಪ್ರದರ್ಶನ ಮಾಡತಕ್ಕಂತಹ ಯಾವುದಾದ್ರೂ ಸಮುದಾಯ ಇದೆ ಅಂದರೆ ನಿರಂತರವಾಗಿ ದೀನದಲಿತರ ಕೂಗನ್ನು ಕೊಟ್ಟು ಬಂದಿರತಕ್ಕಂತಹ ಸಮಾಜ ಅಂದರೆ ಈ ಮಾದಿಗ ಸಮಾಜ ಅನ್ನುವುದನ್ನು ನಾವು ಹೇಳಬೇಕಾಗುತ್ತೆ. ಹಾಗಾಗಿ ಇಂತಹ ಸಮನ್ವಯ ಉತ್ತರಗಳು ತಮ್ಮ ಮನವಿ ಏನು ಅಂದರೆ ನಿಮ್ಮೆಲ್ಲರ ಕುಳಿತಿರ್ತಕ್ಕಂತಹ ಎಲ್ಲ ಒಂದು ಚಿಂತಕರ ಮನವಿಯಿಂದ ತಾವೇನಾದರೂ ಶಾಂತಿ ರೀತಿಯಲ್ಲಿ ಸಂವಿಧಾನದ ಪಕ್ವದಲ್ಲಿ ತಾವು ಹೋಗಿದ್ದೆ ಆದರೆ ಇದು ಘರ್ಷಣೆ ಆಗುವುದಿಲ್ಲ. ಇಲ್ಲದಿದ್ದರೆ ಖಂಡಿತವಾಗಿ ಘರ್ಷಣೆ ಆಗುತ್ತೆ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.